ಹಲೋ ವೇವರ್ಸ್, ವೆಲ್ಕಮ್ ಬ್ಯಾಕ್ ಟು ಗುಡ್ ರೀಡ್ ಚಾನಲ್. ಹಾಗೆ ಇವತ್ತೊಂದು ಶಾರ್ಟ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಲೋ ವೇವರ್ಸ್, ವೆಲ್ಕಮ್ ಬ್ಯಾಕ್ ಟು ಗುಡ್ ರೀಡ್ ಚಾನಲ್. ನಾವಿವತ್ತು ಔಟಿಂಗ್ ಬಂದಿದ್ದೀವಿ. ಸೊ ಮನೇಲಿ ಹಸ್ಬೆಂಡ್ಗೆಲ್ಲ ಲೀವ್ ಇತ್ತು, ಹಾಗಾಗಿ ಸೊ ನಾವಿಲ್ಲಿ ಅಜ್ಮಾನಲ್ಲಿ ಒಂದು ಝೂಗೆ ಬಂದಿದ್ದೀವಿ. ಸೊ ನಾನೆಲ್ಲ ವಿಡಿಯೋ ಮಾಡ್ಕೋತೀನಿ ಫಸ್ಟ್. ಓಕೆ, ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತುಂಬ ಬೇರೆ ಬೇರೆ ಎನಿಮಲ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು ತುಂಬಾ ಇದೆ. ಸೊ ನಾನೀಗ ನಿಮಗೆ ಆಸ್ಟ್ರಿಚ್ ನೋಡೋಣ ಬನ್ನಿ. ಆಸ್ಟ್ರಿಚ್ ಎಲ್ಲ ನನ್ನಷ್ಟು ಹೈಟ್ ಇತ್ತು. ಸೊ ಇದ್ರ ಹತ್ತಿರ ಹೋಗೋಕೆ ಸ್ವಲ್ಪ ಭಯನೂ ಆಗ್ತಾ ಇತ್ತು. ಆ್ಯಂಡ್ ಇಲ್ಲಿ ಬೇರೆ ಬೇರೆ ಎನಿಮಲ್ಸ್, ಕ್ಯಾಟ್ಸ್, ಡಾಗ್ಸ್ ಎಲ್ಲ ಇದೆ. ಸೊ ನನ್ನ ಮಗಳಿಗಂತೂ ತುಂಬ ಎಂಜಾಯ್ ಮಾಡಿದ್ದಾಳೆ ಅದಕ್ಕೆ ಫೀಡ್ ಮಾಡ್ತಾ. ಸೊ ಇಲ್ಲಿ ನೋಡ್ತಿರ್ಬೋದು ತುಂಬ ಖುಷಿಪಟ್ಟು ಆಟ ಆಡ್ತಿದ್ದಾಳೆ. ಹಾಗೆ ನನ್ನ ಮಗಳು ಹೇಳ್ತಿದ್ದಾಳೆ, ನಾನು ಕೂಡ ವಿವಾಸ್ನ ವೆಲ್ಕಮ್ ಮಾಡ್ತೀನಿ, ನಾನು ವೆಲ್ಕಮ್ ಅಮ್ಮ ಹೇಳ್ತೀನಿ ಅಂತ. ಸೊ ಅವಳು ಹೇಳೋದನ್ನ ಕೇಳಿಸ್ಕೊಳ್ಳಿ ಈಗ. ಹಾಗೆ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಿರ್ಬೋದು ಆಸ್ಟ್ರಿಚ್ ಆಗಿರ್ಬೋದು, ತುಂಬ ಎನಿಮಲ್ಸ್ನ ಹೋಗ್ತಾ ಎಲ್ಲದನ್ನೂ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ. ಸೊ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇಲ್ಲಿ ಬರ್ಡ್ಸ್ ಅಂತೂ ತುಂಬ ವೆರೈಟೀಸ್ ಆಗಿತ್ತು, ಚೆನ್ನಾಗಿತ್ತು ನೋಡೋದಕ್ಕೆ ಕೂಡ. ಹಾಗೆ ಲವ್ ಬರ್ಡ್ಸ್ ಆಗಿರ್ಬೋದು, ಪ್ಯಾರೆಟ್ಸ್ ಎಲ್ಲ ತುಂಬ ಪ್ಯಾರೆಟ್ಸ್ ಇತ್ತು. ಆ್ಯಂಡ್ ಈ ಥರ ಬರ್ಡ್ಸ್ ಎಲ್ಲ ಇದನ್ನೆಲ್ಲ ನಾವು ಕೈಯಲ್ಲಿ ಈ ಥರ ಇದು ಮಾಡ್ಕೋಬೋದು. ಆ್ಯಂಡ್ ಸುಮ್ಮನೆ ಇರ್ತಾರೆ, ಅವು ಕೂಡ ಸುಮ್ಮನೆ ಇರುತ್ತೆ. ಸೊ ಫಸ್ಟ್ ನನ್ನ ಮಗಳು ಅವಳು ಸ್ವಲ್ಪ ಭಯಪಟ್ಟಳು ಇಟ್ಕೊಳ್ಳೋಕ್ಕೆ, ಬೇಡ ಅಂತ ಹೇಳ್ತಿದ್ದಾಳೆ ಸ್ವಲ್ಪ ಹೆದರಿಕೆ ಆಗಿ. ಬಟ್ ತುಂಬ ಚೆನ್ನಾಗಿತ್ತು. ಈ ಬರ್ಡ್ ಅಂತೂ ಇದು ಮಾತಾಡ್ತೈತೆ, ಆ್ಯಕ್ಚುಲಿ ಚೆನ್ನಾಗಿತ್ತು ಇದು. ಸೊ ನನ್ನ ಮಗಳಿಗೆ ಪಪ್ಪೀಸ್ ಅಂದರೆ ತುಂಬ ಇಷ್ಟ. ಇದೊಂದು ಇದ್ದರೆ ಸಾಕೊಳ್ಳಿ, ಬೇರೆ ಏನು ಬೇಡ. ಇಲ್ಲಿ ನೋಡಿ ಅವಳು ಆಟ ಆಡ್ತಿರೋದು ಆಗಿರ್ಬೋದು, ಅದಕ್ಕೆ ಅದನ್ನ ಮಾತಾಡಿಸ್ತಿರೋದು, ದೃಷ್ಟಿ ಕೂಡ ತೆಗಿತಾ ಇದ್ದಾಳೆ ಇಲ್ಲಿ. ಸೊ ಅವಳು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದಾಳೆ ಈ ಪ್ಲೇಸ್ಗೆ ಹೋಗಿ. ಹಾಗೆ ಯಾರೆಲ್ಲ ದುಬೈ ಅಲ್ಲಿ ಇದ್ದೀರಾ ಅಥವಾ ಅಜ್ಮಾನ್, ಸೊ ಯಾರೆಲ್ಲ ಹೋಗೋಕ್ಕೆ ಇಷ್ಟಪಡ್ತೀರೋ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಟ್ ಒಂದು ನಾವಲ್ಲಿ ನೋಟಿಸ್ ಮಾಡಿದ್ದು, ಅವರು ನೆಕ್ಸ್ಟ್ ಮಂತಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ, ಹಾಗಾಗಿ ಸೊ ನೆಕ್ಸ್ಟ್ ಮಂತಿಂದ ಅದು ಕ್ಲೋಸ್ ಆಗಿರುತ್ತಂತೆ. ಸೊ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಅದೊಂದು ಚೆಕ್ ಮಾಡಿಕೊಂಡು ಎಂಕ್ವೈರಿ ಮಾಡ್ಕೊಂಡು ಹೋಗ್ಬೋದು. ಸೊ ಯಾರೆಲ್ಲ ಇಂಡಿಯಾದಿಂದ, ನಮ್ಮ ಕೊಡಗಿಂದ ನೋಡ್ತಿದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೂ ಶೇರ್ ಮಾಡ್ಕೊಳ್ಳಿ. ಇನ್ನು ಕುಕ್ಕಿಂಗ್ ವೀಡಿಯೋ ಅಲ್ಲದೆ ಸೊ ಈ ಥರ ವೀಡಿಯೋಸ್ ಕೂಡ, ಔಟಿಂಗ್ ವೀಡಿಯೋಸ್, ಇನ್ನು ಬೇರೆ ಬೇರೆ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಆದಷ್ಟು. ಸೊ ನನಗೆ ಹೇಗೆ ಕುಕ್ಕಿಂಗ್ ವೀಡಿಯೋಸ್ಗೆ ಸಪೋರ್ಟ್ ಕೊಡ್ತಿದ್ದೀರಾ, ಹಾಗೆ ಈ ಥರ ವೀಡಿಯೋಸ್ ಕೂಡ ಸಪೋರ್ಟ್ ಕೊಡಿ. ಸೊ ನಾನು ಏನೋ ಒಂದು ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ಹಾಗೆ ಸಪೋರ್ಟ್ ಕೂಡ ಬೇಕು ನಿಮ್ಮೆಲ್ಲರದು. ಸೊ ನಾನು ಇದರೊಳಗಡೆ ಹೋಗಿಲ್ಲ, ನಂಗೆ ಸ್ವಲ್ಪ ಭಯ ಕೂಡ ಆಗುತ್ತೆ, ಹಾಗಾಗಿ ನಾನು ಹೋಗಿಲ್ಲ. ಸೊ ಇಲ್ಲಿ ಮಗಳು ಮತ್ತು ಹಸ್ಬೆಂಡ್ ಕೂಡ ಆಟ ಆಡ್ತಿದ್ದಾರೆ. ಹಾಗೆ ಇವರಿಗೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಅದಕ್ಕೆ ಫುಡ್ ಆಗಿರ್ಬೋದು ಆ್ಯಂಡ್ ಅವ್ರನ್ನ ಮೇಂಟೆನೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ನೋಡ್ತಿರ್ಬೋದು. ಅವ್ರ ಮಕ್ಕಳಿಗೆ ಏನು ಮಾಡ್ತಿಲ್ಲ, ಯಾಕಂದರೆ ಅವ್ರಿಗೆ ಅಷ್ಟೇ ಒಂದು ಅವ್ರನ್ನ ಟ್ರೈನಪ್ ಮಾಡಿರ್ತಾರೆ. ತುಂಬ ಚೆನ್ನಾಗಿತ್ತು. ಇಲ್ಲಿ ಕ್ಯಾಟ್ ಕೂಡ ಇದೆ. ಸೊ ನಾವು ವೀಡಿಯೋ ಇದ್ದರೆ ಅಪ್ಲೋಡ್ ಮಾಡ್ತೀನಿ, ವೀಡಿಯೋ ಮಾಡ್ಕೊಂಡಿದ್ರೆ. ಸೊ ಇಲ್ಲಿ ಮುಂದೆ ಹೋಗ್ತಾ ನೀವು ನೋಡ್ಬೋದು ಬೇರೆ ಎಲ್ಲ ಎನಿಮಲ್ಸ್ ಕೂಡ. ಇಲ್ಲೇ ಎಂತ ಮಾಡಿಲ್ಲ ನೀನು, ಒಂತಚ್ಚಿ ಇಲ್ಲಿ ನೋಡಿಲ್ಲಿ. ಸೊ ರ್ಯಾಬಿಟ್ಸ್ ಎಲ್ಲ ಇತ್ತು ಇಲ್ಲಿ, ಬಟ್ ಇದು ಸಪ್ರೇಟಾಗಿ ಇದು ಮಾಡಿದ್ರು. ಬಟ್ ಇದು ಪರ್ಚೇಸ್ ಮಾಡ್ಬೋದೇನೋ ಅಂತ ಗೊತ್ತಿಲ್ಲ, ನಾನು ಕೂಡ ಕೇಳಿಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಇದೆಲ್ಲ ನೋಡಿ ತುಂಬ ಇಷ್ಟ ಆಗಿದೆ. ಹಾಗೆ ಪಪ್ಪೀಸ್ ಜೊತೆಲ್ಲ ಆಟ ಆಡಿಕೊಂಡು ಅವಳು ಹ್ಯಾಂಡ್ ವಾಶ್ ಕೂಡ, ಇಲ್ಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ ಝೂ ಒಳಗಡೆ. ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ 2-3 ಜಾಗದಲ್ಲಿ ಹ್ಯಾಂಡ್ ವಾಶ್ ಇಟ್ಕೊಂಡಿದ್ದಾರೆ. ಸೊ ನೋಡಿ ಇಲ್ಲಿ ಕೊನೆಯಲ್ಲಿ ಅವಳು, ನಾವೆಲ್ಲ ಫುಲ್ ಹೋಗಿ ಝೂ ಎಲ್ಲ ನೋಡ್ಕೊಂಡು ಬರುವಾಗ ಹೇಳಿ ನಾನು ಪುನಃ ಬರ್ಡ್ನ ಇಟ್ಕೋತೀನಿ ಅಂತ ಹೇಳಿಬಿಟ್ಟು, ಹಾಗಾಗಿ ಕೂರಿಸ್ಕೊಂಡಿದ್ದಾಳೆ. ಆ್ಯಂಡ್ ಅವಳು ಹೇಳ್ತಿದ್ದೆ ಸ್ವಲ್ಪ ವೆಯ್ಟ್ ಇದೆ ಅಂತ ಹೇಳ್ತಾ ಇದ್ದಾಳೆ ಕೂಡ. ಸೊ ನೋಡಿ ಚೆನ್ನಾಗಿದೆ ಅಲ್ವಾ. ಸೊ ಈಗ ಅವಳು ಅದರ ಹೆಸರು ಕೂಡ ಕೇಳ್ತಿದ್ದಾಳೆ, ನಿನ್ನ ಹೆಸರು ಏನು ಅಂತೆಲ್ಲ. ಸೊ ತುಂಬ ಚೆನ್ನಾಗಿತ್ತು, ಅವಳು ತುಂಬ ಎಂಜಾಯ್ ಮಾಡಿದ್ದಾಳೆ.
ಸೊ ಯಾರೆಲ್ಲ ಇಲ್ಲಿದ್ದೀರಾ, ದುಬೈಲಿದ್ದೀರಾ, ಸೊ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ಇಲ್ಲಿ ಪಿಟ್ಸ್ ಝೂ ಅಲ್ಲದೆ ಪಾರ್ಕ್ ಕೂಡ ಇದೆ. ಸೊ ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗ ಇದೆ. ಹಾಗೆ ಸ್ನ್ಯಾಕ್ಸ್ ಆಗಿರ್ಬೋದು, ಏನಾದರೂ ಫುಡ್ಡೆಲ್ಲ ತಿನ್ನಬೇಕಂದ್ರೂ ಪ್ರೊವೈಡ್ ಇದೆ. ಸೊ ಇಲ್ಲಿ ನೋಡಿ, ಹಳೆ ಕಾರಲ್ಲಿ ಇಷ್ಟು ಇನೋವೇಟಿವ್ ಆಗಿ ಒಂದು ಕೋಳಿಗೂಡು ಟೈಪ್ ಮಾಡಿದ್ದಾರೆ. ತುಂಬ ಇನೋವೇಟಿವ್ ಆಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವರು ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನೀಟ್ನೆಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ವಾಶ್ರೂಮ್ ಎಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಸೊ ಫ್ಯಾಮಿಲಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಆಟ ಆಡೋದಕ್ಕೆ ಆಗಿರ್ಬೋದು, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮೈಂಡ್ ಕೂಡ ಚೆನ್ನಾಗಿ ಫ್ರೆಶ್ ಆಗುತ್ತೆ. ಸೊ ಇಲ್ಲಿ ಪಾರ್ಕಲ್ಲಿ ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಹಾಗೆ ತುಂಬ ಚಳಿ ಕೂಡ ಇತ್ತು. ಸೊ ನಾನು ಹೇಳ್ತಿದ್ದೀನಿ ಹೋಗೋಣ ಅಂತ ಹೇಳ್ತೀನಿ, ಬಟ್ ಅವಳು ಬರೋಕ್ಕೆ ರೆಡಿ ಇಲ್ಲ. ಆಟ ಆಡಿಕೊಂಡು ತುಂಬ ಎಂಜಾಯ್ ಕೂಡ ಮಾಡ್ತಾಯಿದ್ಲು. ಹಾಗಾಗಿ ನಾವು ಕೂಡ ಆಟ ಆಡಲಿ ಅಂತ ಸುಮ್ಮನೆ ಇದ್ವಿ. ಸೊ ಮಕ್ಕಳಿಗೂ ಸ್ವಲ್ಪ ಮೈಂಡ್ ಫ್ರೀ ಆಗಬೇಕು, ಮನೇಲೇ ಇದ್ದರೆ ಬೋರ್ ಆಗುತ್ತೆ ಅವ್ರಿಗೆ ಕೂಡ. ಸೊ ಆದಷ್ಟು ಸ್ಕ್ರೀನ್ ಟೈಮ್ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಹೊರಗಡೆ ಕರ್ಕೊಬರೋದು, ಇಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅದು ಅವರಿಗೂ ಸ್ವಲ್ಪ ತುಂಬ ಇಂಪಾರ್ಟೆನ್ಸ್ ಕೊಡೋದು ಅವರಿಗೂ ಸ್ವಲ್ಪ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ಬರ್ಡ್ ಅಂತೂ ನೋಡಿ, ಅದು ನಮಗೆ ಕೊನೆಯಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತು. ತುಂಬ ಖುಷಿ ಆಯಿತು. ಹಾಯ್ ಹಲೋ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು.